ನಮಸ್ಕಾರ. ಇನ್ಫೋ ವಿತ್ ಸ್ವಾತಿ ಚಾನಲ್ಗೆ ಎಲ್ರಿಗೂ ಆತ್ಮೀಯವಾದ ಸ್ವಾಗತ. ತುಂಬಾ ಒಳ್ಳೆಯ ವಿಚಾರದ ಬಗ್ಗೆ ಈಗ ಗೃಹಲಕ್ಷ್ಮಿಯರಿಗೆ ಒಂದು ಬಂಪರ್ ಆಗಿರುವಂತ ನ್ಯೂಸ್ ಸಿಕ್ಕಿದೆ. ನಿಮಗೆ ಹೇಳಿದೆ, ಇನ್ಮುಂದೆ ನೀವು ಸಾಲ ಪಡಿಬೇಕು ಅಂತ ಹೇಳಿದ್ರೆ ಅಪ್ಲಿಕೇಶನ್ಸ್ಗಳನ್ನ ಹಾಕಬೇಕು ಅಂತ ಹೇಳಿ ಕಳೆದ ಒಂದೆರಡು ವಿಡಿಯೋ ಹಿಂದೆ ನಾನು ನಿಮಗೆ ಸ್ಪಷ್ಟವಾಗಿ ಒಂದು 10 ನಿಮಿಷದ ವಿಡಿಯೋನ ಬ್ರೀಫ್ ಆಗಿ ನಿಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಬಹುಶೇಕಡ ಎಲ್ಲರಿಗೂ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಆ ವಿಡಿಯೋದಲ್ಲಿ 50,000ದಿಂದ 3 ಲಕ್ಷದವರೆಗೆ ಸಾಲ ಅಂತ ಹೇಳಿದೆ, ಕರೆಕ್ಟ್ ಅಲ್ವಾ? ಆದ್ರೆ ಈಗ ಸಚಿವೆಯಾಗಿರುವಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಮಹಿಳೆಯರಿಗೆ. ಯಾಕಂದ್ರೆ ಇದರ ಒಂದು ರೆಸ್ಪಾನ್ಸ್ ನ ನೋಡಿ ಇವಾಗ ಸ್ವಲ್ಪ ಆಡ್ ಆನ್ ಬೆನಿಫಿಟ್ಸ್ ನ ಸಮೇತ ಮಾಡಿರೋ ಕಾರಣ ಈಗ ನಿಮ್ಗೆ ಸಾಲ ದರಿಯದನ್ನು ತಗೊಳ್ಳೋದಕ್ಕೆ ಇನ್ನೂ ಜಾಸ್ತಿ ಮಾಡಿದ್ದಾರೆ ಬಜೆಟ್ ನ. ಅಂಡ್ ಆಲ್ಸೋ ಇದಕ್ಕೆ ತುಂಬಾನೇ ಟೈಮ್ ಲಿಮಿಟ್ ಇದೆ. ನೀವು ಬೇಗ ಹೋದ್ರೆ ಬೇಗ ಸಾಲ ಸಿಗುತ್ತೆ, ಇಲ್ಲ ಅಂದ್ರೆ ನೀವು ಯಾರು ಎಲಿಜಿಬಲ್ ಆಗೋಕೆ ಆಗೋದಿಲ್ಲ. ಸೊ ಕ್ಲಿಯರ್ ಆಗಿ ವಿಡಿಯೋನ ನೀಟಾಗಿ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ನೀಟಾಗಿ ಕೇಳಿಸ್ಕೊಳ್ಳಿ. ಅಂಡ್ ನೀವು ಕೇಳಿರುವಂತ ಪ್ರಶ್ನೆಗಳನ್ನ ಕೂಡ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ, ಅದ್ರ ಬಗ್ಗೆನೂ ನಿಮ್ಗೆ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಸ್ಕಿಪ್ ಮಾಡದಿರೋ ಹಾಗೆ ಕಂಪ್ಲೀಟ್ ಆಗಿ ವಾಚ್ ಮಾಡೋದನ್ನ ಮರಿಬೇಡಿ. ಈಗ ಗೃಹಲಕ್ಷ್ಮಿ ಸಂಘದಿಂದ ಹಣ ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ಮೆಂಟ್ ಮಾಡಿದ್ರು, ಲಾಂಚ್ ಎಲ್ಲ ಮಾಡಿದ್ರು, ಕರೆಕ್ಟಾ? ಇದಾದ್ಮೇಲೆ 2 ರೂಲ್ಸ್ಗಳು ಬಂತು. ಒಂದು ಅಪ್ಲಿಕೇಶನ್ ಮುಖಾಂತರ ಹಾಕೋದು, ಇಲ್ಲ ಅಂದ್ರೆ 10 ಜನ ಸೇರಿ ಒಂದು ಸಂಘನ ಕಟ್ಕೊಂಡು, ಈ ಸಂಘ ಅಂದ್ರೆ ಒಂದು ಗ್ರೂಪ್ ಕಟ್ಕೋಬೇಕಾಗತ್ತೆ. ಈ ಗ್ರೂಪ್ ಅಲ್ಲಿ ನೀವು ತಿಂಗಳ 200 ರುಪೀಸ್ನ ಕಟ್ಟಬೇಕು. ಇನಿಷಿಯಲ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳೋದಕ್ಕೆ ನಿಮ್ಗೆ 1000 ರೂಪಾಯಿ ಖರ್ಚು ಬೀಳುತ್ತೆ. ರಿಜಿಸ್ಟ್ರೇಷನ್ ಮಾಡಿಕೊಂಡು ನಂತರ ನೀವು ತಿಂಗಳ 200 ರುಪೀಸ್ ಕಟ್ಟಿ 6 ತಿಂಗಳ ಕಾಲ ಎಲ್ಲರೂ ಸಾಲನ ಈ ಒಂದು 200 ರುಪೀಸ್ನ ನೀವು ಸೇವ್ ಮಾಡ್ತಾ ಹೋಗ್ಬೇಕಾಗತ್ತೆ. ಸೇವ್ ಮಾಡಿದ್ಮೇಲೆ 6 ತಿಂಗಳ ಆದ್ಮೇಲೆ ನಿಮಗೆ ಸಾಲಗಳು ಸಿಗುತ್ತೆ ಅಂತ ಹೇಳ್ಬಿಟ್ಟು ಈ ಒಂದು ಸಂಘದಿಂದ ಒಂದಷ್ಟು ಬೆನಿಫಿಟ್ಸ್ನ ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಇಲ್ಲಿ ಇನ್ನ ಕೆಲವೊಂದಷ್ಟು ವಿಚಾರಗಳನ್ನ ನೀವು ನೆನ್ಪಿಟ್ಕೋಬೇಕಾಗಿರೋದು, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳು ಯಾರೆಲ್ಲ ಇದ್ದೀರಾ, ಕರೆಂಟ್ ಎಕ್ಸಿಸ್ಟಿಂಗ್ ಮಹಿಳೆಯರು ಯಾರಿದ್ದೀರಾ, ಇಂಥವರಿಗೆ ಮಾತ್ರ ಅವಕಾಶ ಇರೋದು. ಫಾರ್ ಎಕ್ಸಾಂಪಲ್, ಈಗ ನೀವು ಇಷ್ಟು ದಿನ ಗೃಹಲಕ್ಷ್ಮಿ ಹಣ ತಗೋತಿದ್ರಿ, ಕಳೆದ ಒಂದು 2-3 ಕಂತಿನ ಹಣದಿಂದ ನಿಮ್ಮ ಒಂದು BPL ಕಾರ್ಡು ಏನೋ ನಿಮ್ದು GST ಪೇರು ಅದು ಇದು ಅಂತ ರೀಸನ್ಸ್ ಹೇಳಿ APLಗೆ ವರ್ಗಾವಣೆ ಮಾಡಿದ್ದಾರೆ, ಆದ್ರೂ ನಿಮ್ಗೆ ಗೃಹಲಕ್ಷ್ಮಿ ಬರ್ತಾ ಇದೆ ಅಂದ್ರೆ ನೀವು ಎಲಿಜಿಬಲ್ ಆಗೋದಿಲ್ಲ. APLಗೆ ಏನಾದ್ರೂ ನಿಮ್ಮ ಕಾರ್ಡು ಕನ್ವರ್ಟ್ ಆಗಿದೆ ಅಂತಂದ್ರೆ ನಿಮ್ಗೆ ಗೃಹಲಕ್ಷ್ಮಿ ಗ್ರಾಜುವಲಿ ನಿಂತು ಹೋಗುತ್ತೆ. ಸೊ ಕನ್ವರ್ಟ್ ಆಗಿ BPL ಇಂದ APLಗೆ ಕನ್ವರ್ಟ್ ಆಗಿರೋರು ಯಾರಾದ್ರೂ ಇದ್ರು ನಾವು ಹಾಕ್ಬೋದಾ ಅಂತ ನೀವು ಪ್ರಶ್ನೆ ಮಾಡಿದ್ರೆ ನೀವು ಎಲಿಜಿಬಲ್ ಇರೋದಿಲ್ಲ, ಹಾಕಕ್ ಹೋಗ್ಬೇಡಿ. ಅಂಡ್ ಇನ್ನೊಂದು ವಿಚಾರ, ಇದಕ್ಕೆ ಏಜ್ ಲಿಮಿಟ್ ಇದೆಯಾ ಅಂತ ಹೇಳಿ ನನಗೆ ಕಮೆಂಟ್ ಅಲ್ಲಿ ಯಾರೋ ಕೇಳಿದ್ರು. ಖಂಡಿತವಾಗ್ಲೂ ಏಜ್ ಲಿಮಿಟ್ ಇದೆ. ಯಾಕಂದ್ರೆ ನೀವು ಸಾಲ ತಗೊಂಡ್ಮೇಲೆ ಆ ಸಾಲನ ತೀರ್ಸೋದಕ್ಕೆ ನಿಮ್ಗೆ ಶಕ್ತಿ ಇರ್ಬೇಕಲ್ವಾ? ಸೊ ಚಿಕ್ಕ ಮಕ್ಳಿಗೆಲ್ಲ ಸಾಲನ ಯಾರು ಕೊಡೋದಿಲ್ಲ. ಏನೇ ಆಗಿದ್ರು 18+ ಆಗಿರ್ಬೇಕು. ನೀವು ಇಂಡಿವಿಜುವಲ್ ನಿಮ್ಮ ಒಂದು ವೈಯಕ್ತಿಕವಾಗಿ ಯೂಸ್ ಮಾಡ್ಕೊಳ್ಳೋ ಸಾಲಕ್ಕೆ ಮಾತ್ರ ಇದನ್ನ ಬೆನಿಫಿಟ್ ಕೊಡ್ತಾ ಇರೋದು. ಬೇರೆ ಯಾರೂ ಇದನ್ನ ಅಷ್ಟು ಈಸಿಯಾಗಿ ಯೂಸ್ ಮಾಡ್ಕೊಳಕ್ ಆಗೋದಿಲ್ಲ. ಇನ್ನೊಂದನ್ನು ನೆನ್ಪಿಟ್ಕೊಳ್ಳಿ, ನೀವು ಎಲ್ಲಾ ತರನು ಯೂಸ್ ಮಾಡ್ಕೊಳಕ್ ಆಗಲ್ಲ. ಸೊ ಯಾರೆಲ್ಲ ಕರೆಂಟ್ ಎಕ್ಸಿಸ್ಟಿಂಗ್ ಮಹಿಳೆಯರು ಇದ್ದಾರೆ ಅಂತವ್ರು ಮಾತ್ರ. ಅಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ರೇಷನ್ ಕಾರ್ಡ್ ಅಲ್ಲಿ ಮನೆ ಮುಖ್ಯಸ್ಥರ ಹೆಸರು ಮನೆಯ ಮಹಿಳೆಯರ್ದಿರ್ಬೇಕು, ಅದು ಚಿಕ್ಕ ಮಕ್ಕಳದ್ದು ಆಗಿಲ್ವಲ್ಲ. ಸೊ ಯಾರಿದ್ದಾರೆ ಅಂತವ್ರಿಗೆ ಮಾತ್ರ ಕೊಡ್ತಾರೆ. ಅಫ್ಕೋರ್ಸ್ ಇದಕ್ಕೆ ಏಜ್ ಲಿಮಿಟ್ ಇದೆ, ಸರಿನಾ? ಸಾಲ ತಗೊಂಡ್ಮೇಲೆ ಸಾಲ ತೀರಿಸ್ಬೇಕಲ್ವಾ, ಹಾಗಾಗಿ ಹೇಳ್ತಿರೋದು ದೊಡ್ಡವ್ರಿಗೆ ಮಾತ್ರ ಸಾಲ ಕೊಡ್ತಾರೆ. ಇವಾಗ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಅಪ್ಡೇಟ್ ಬಂದಿರೋದು ಏನು ಅಂತ ಅಂದ್ರೆ, 50,000ದಿಂದ 3 ಲಕ್ಷದವರೆಗೆ ನಾವು ಸಾಲನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮೊನ್ನೆ ಅನೌನ್ಸ್ಮೆಂಟ್ ನ ಮಾಡಿದ್ರು. ಆದ್ರೆ ಈಗ 3 ಲಕ್ಷಕ್ಕಿಂತ 6 ಲಕ್ಷದವರೆಗೂ ಸಾಲನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಸೊ ನಿಮಗೆ ಇವಾಗ 50,000ದಿಂದ 6 ಲಕ್ಷದವರೆಗೂ ನೀವು ಸಾಲನ ಪಡಿಬಹುದು ಅಂತ ಹೇಳಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಸ್ವತಃ ಪ್ರೆಸ್ಗಳ ಮುಂದೆ ಇದನ್ನ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಬಿಕಾಸ್ ಇವಾಗ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಇದರ ಒಂದು ಲಾಂಚ್ ಮಾಡಿದ್ಮೇಲೆ ಅವರು ಜನರ ಸರ್ವೆ ಮಾಡಿರ್ತಾರೆ, ಯಾವ ರೀತಿ ರೆಸ್ಪಾನ್ಸ್ ಬರುತ್ತೆ, ಯಾವ ರೀತಿ ಮಹಿಳೆಯರು ಬಂದು ನೋಂದಣಿನ ಮಾಡ್ಕೋತಾರೆ ಅಂತ ಹೇಳ್ಬಿಟ್ಟು. ಅದರ ಆಧಾರದ ಮೇಲೆ ಈಗ 3 ಲಕ್ಷದಿಂದ 6 ಲಕ್ಷಕ್ಕೆ ಇದನ್ನ ಎಕ್ಸ್ಟೆನ್ಷನ್ ಮಾಡಿದ್ದಾರೆ. ಸೊ ಆಮೇಲೆ ಇನ್ನೊಂದು ವಿಚಾರನ ಅವರು ಕ್ಲಿಯರ್ ಕಟ್ ಆಗಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಫಸ್ಟ್ ಕಮ್ ಫಸ್ಟ್ ಸರ್ವ್, ಯಾರು ಮೊದಲು ಬರ್ತಾರೆ ಅವ್ರಿಗೆ ಅಪ್ಲಿಕೇಶನ್ ಅನ್ನೋ ತರ ಇವಾಗ ಒಂದು ರೂಲ್ಸ್ ನ ಮಾಡಿದ್ದಾರೆ. ಯಾಕಂದ್ರೆ ಇವಾಗ ನೋಡಿ, ನಿಮ್ಗೆ ಗೊತ್ತಿರೋ ಹಾಗೆ 1,24,00,000 ಮಹಿಳೆಯರು ಗೃಹಲಕ್ಷ್ಮಿ ಎಕ್ಸಿಸ್ಟಿಂಗ್ ಕ್ಯಾಂಡಿಡೇಟ್ಸ್ ಗಳಿದ್ದಾರೆ ಕರ್ನಾಟಕದಲ್ಲಿ. 1 ಕೋಟಿ ಜನಕರು ಸಾಲ ಕೊಡಬೇಕು ಅಂತ ಅಂದ್ರೆ ಇಟ್ ಈಸ್ ಇಂಪಾಸಿಬಲ್. ಫೈನಾನ್ಸ್ ಅಂತ ಬಂದಾಗ ಸರ್ಟನ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಎಲ್ಲರೂ ಪ್ರಪಂಚದಲ್ಲಿ ಫಾಲೋ ಮಾಡಬೇಕಾಗತ್ತೆ, RBI ರೂಲ್ಸ್ ನ. ಹಾಗಾಗಿ ಇವ್ರು ಏನ್ ಹೇಳ್ತಿದ್ದಾರೆ, ಕೆಲವೊಂದಷ್ಟು ಟೈಮ್ ಪೀರಿಯಡ್ ಮಾತ್ರ ನಾವು ಈ ಒಂದು ಅಪ್ಲಿಕೇಶನ್ ನ ಓಪನ್ ಮಾಡ್ತಾ ಇದ್ದೀವಿ.
ಕೆಲವೊಂದಷ್ಟು ಟೈಮ್ ಅಷ್ಟೇನೆ, ಬಹುಶಃ ಇವಾಗ ಒಂದು 30 ದಿನ ಇಲ್ಲಾಂದ್ರೆ 60 ದಿನ ಇಲ್ಲಾಂದ್ರೆ ಒಂದು 2-3 ತಿಂಗಳು ಈ ರೀತಿ ಅಪ್ಲಿಕೇಶನ್ಸ್ ನಾವು ಓಪನ್ ಮಾಡ್ತೀವಿ. ಅದಾದ್ಮೇಲೆ ಕ್ಲೋಸ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಮತ್ತೆ ಈ ಸಾಲ ಪಡೆಯೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ಕೂಡ ಸ್ಪಷ್ಟವಾಗಿ ಮೀಡಿಯಾಗಳ ಮುಂದೆ ಇವರು ತಿಳಿಸಿದ್ದಾರೆ ಮೇಡಮ್. ಓಕೆನಾ? ಕರೆಕ್ಟ್. ಒಂದು ಟೈಮ್ ಲಿಮಿಟ್ ಮತ್ತೆ ಅದಕ್ಕೆ ಆಗಿರುವಂತ ಒಂದು ಸರ್ಟನ್ ರೂಲ್ಸ್ನ ಇಟ್ಟಲ್ಲಿ ಅವಾಗ ಅವ್ರಿಗೂ ಲಿಮಿಟೇಷನ್ಸ್ ಅನ್ನೋದಿರುತ್ತೆ. ಸರ್ಕಾರಕ್ಕೂ ಹಣ ಕೊಡೋದಕ್ಕೂ ಅವ್ರಿಗೂ ಇದಾಗುತ್ತೆ. ನಿಮ್ಗೇನು ಫ್ರೀಯಾಗಿ ಸಾಲ ಕೊಡ್ತಾ ಇಲ್ಲ, ಬಡ್ಡಿ ದರ ಕಮ್ಮಿ ಇರುತ್ತೆ ಅಷ್ಟೇನೆ, ಪರ್ಸೆಂಟೇಜು ನಿಮಗೆ ಕಮ್ಮಿ ಇರುತ್ತೆ ಬಡ್ಡಿ ರೇಟು. ಇವಾಗ ನೀವು ಕೈ ಮೇಲೆ ಸಾಲ ಎಲ್ಲ ತಗೊಂಡ್ರೆ 2%, 3% ಅಂತೆಲ್ಲ ತಗೋತಾರಲ್ವಾ. ನಿಮಗೆ ಸರ್ಕಾರದಿಂದ ಹೋದಾಗ ಕೆಲವೊಂದಷ್ಟು ಬ್ಯಾಂಕ್ಗಳಿಂದ ನೀವು ಡೈರೆಕ್ಟ್ ಆಗಿ ಹೋದಾಗ ನಿಮಗೇನಾಗುತ್ತೆ, ಬಡ್ಡಿ ದರ ಕಮ್ಮಿ ಬೀಳುತ್ತೆ. ನಿಮಗೆ ಬಡ್ಡಿ ಕಮ್ಮಿ ಇರುತ್ತೆ, ನೀವು ಸಾಲ ಆರಾಮಾಗಿ ಬೇಗ ಬೇಗ ಅಸಲನ್ನ ತೀರಿಸ್ಕೊಂಡು ಹೋಗ್ಬೋದು ಅನ್ನೋ ಉದ್ದೇಶ. ಇದು ನಮ್ಮ ಪರ್ಸನಲ್ ಯೂಸ್ಗೆ ಮಾತ್ರ ಈ ಸಾಲ ಕೊಡ್ತಾ ಇರೋದು. ನೀವು ಸಂಘಗಳಿಂದ ನನಗೆ ಸಾಲ ಬೇಕು ಅಂತ ಅಪ್ಲಿಕೇಶನ್ ಹಾಕೋದು ಈ ರೀತಿ ಮಾಡಿದ್ರೆ ನೀವು ಎಲಿಜಿಬಲೇ ಇರೋದಿಲ್ಲ. ಸಂಘ ಸಂಸ್ಥೆಗಳಿಂದ ಯಾವ ಮಹಿಳೆಯರಿಗೂ ಎಲಿಜಿಬಿಲಿಟಿ ಇರಲ್ಲ. ಇಂಡಿವಿಜುವಲ್ ಪರ್ಸನಲ್ ಲೋನ್ ಅಂತ ಅನ್ಕೊಳ್ಳಿ, ಪರ್ಸನಲ್ ಲೋನಿಗೆ ಮಾತ್ರ ಇದು ಎಲಿಜಿಬಲ್ ಇರೋದು. 3 ರಿಂದ 6 ಲಕ್ಷಕ್ಕೆ ಎಕ್ಸ್ಟೆನ್ಷನ್ ಆಗಿರೋದು ಒಂದು ವಿಚಾರ. ಎರಡನೇದು, ಇದಕ್ಕೆ ಟೈಮ್ ಲಿಮಿಟ್ ಇದೆ. ನೀವು ಏನಾದರೂ ಅರ್ಜಿನ ಸಲ್ಲಿಸಬೇಕು ಅಂತ ಹೇಳಿದ್ರೆ ಕ್ಲಿಯರ್ ಆಗಿ ಅಂಗನವಾಡಿಗೆ ಹೋಗ್ಬೇಕಾಗತ್ತೆ. ಬಿಕಾಸ್ ಇದೆಲ್ಲಾನು ಅಂಗನವಾಡಿ ಇಲ್ಲ ಅಂದ್ರೆ ತಾಲೂಕು ಕಚೇರಿಯಲ್ಲಿ ನೀವು ಈ ಅಪ್ಲಿಕೇಶನ್ಸ್ಗೆ ರೆಡಿ ಮಾಡ್ಕೋಬೇಕು. ಯಾಕಂದ್ರೆ ಇವಾಗ 10 ಜನರದ್ದು ಸೇರಿ ಒಂದು ತಾಲೂಕಲ್ಲಿ 10 ಜನಕ್ಕೆ ಸೇರಿ ಒಂದು ಗ್ರೂಪ್ನ ಕಟ್ತಾರೆ. ಆ ಗ್ರೂಪಿಗೆ ಒಬ್ರು ಮುಖ್ಯಸ್ಥರನ್ನ ಮಾಡಿಬಿಡ್ತಾರೆ. ಅವರು ಕಂಪ್ಲೀಟ್ ಆಗಿ ನೀವು ತಿಂಗಳ ಕರೆಕ್ಟಾಗಿ 200 ರೂಪಾಯಿ ಕಟ್ತೀರಾ, ಏನ್ ಮಾಡ್ತೀರಾ ಅಂತ ಹೇಳಿ ಅವ್ರು ಮಾಡ್ತಾರೆ. ಗ್ರೂಪಲ್ಲಿ 10 ಜನದಲ್ಲಿ ಒಬ್ರು ಕಟ್ಟಿಲ್ಲ ಅಂತಂದ್ರೂ ನಿಮ್ಗೆ ಬೇರೆಯವ್ರಿಗೆ ಸಾಲ ಸಿಗೋದು ಕ್ಯಾನ್ಸಲ್ ಆಗುತ್ತೆ. ಹೆಂಗೆ ಅಂದ್ರೆ ಇವಾಗ ಶ್ರೀಶಕ್ತಿ ಯೋಜನೆಗಳೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಕೆಲವೊಂದಷ್ಟು ಮಹಿಳೆಯರು ಮಾಡ್ಕೊಂಡಿರ್ತಾರೆ ಯೋಜನೆನೆಲ್ಲ. ಈ ಯೋಜನೆಗಳೆಲ್ಲ ಹೆಂಗೆ ಅಂದ್ರೆ ಒಬ್ರೇನಾದ್ರೂ ದುಡ್ಡು ಕಟ್ಟಕ್ಕಾಗಿಲ್ಲ ಅಂತಂದ್ರೆ ಯಾರಿಗೂ ಸಾಲ ಸಿಗಲ್ಲ. ಈ ರೀತಿ ಸಮಸ್ಯೆಗಳು ಇದು ಸೇಮ್ ಅದೇ ಕಾನ್ಸೆಪ್ಟೇ ಬಂದಿರೋದು. ಬಟ್ ಏನಂದ್ರೆ ಗೃಹಲಕ್ಷ್ಮಿದು ಒಂದು ಸಪ್ರೇಟ್ ಆಗಿ ನಿಮ್ದು ಸೇವಿಂಗ್ಸ್ ಮಾಡ್ಕೊಳ್ಳಿ ಅಂತ ಒಂದು ಶುರು ಮಾಡಿದ್ದಾರೆ. ಬಟ್ ರೂಲ್ಸ್ ಏನೇ ಅದು ಸೇಮ್ ಇದೆ, ರೂಲ್ಸ್ ಆಯ್ತು, ಇದು ರೂಲ್ಸ್ ಅದೇ ಇತ್ತು. ಬಟ್ ಅದರಲ್ಲೂ ಸಾಲ ಬೇರೆ ತರ, ಇದರಲ್ಲಿ ಸಾಲ ಬೇರೆ ತರ. ನೀವು ಸಾಲ ಬೇಕು ಏನ್ ಮಾಡ್ಬೇಕು ಅಂತ ಏನಾದ್ರು ಪ್ಲಾನ್ ಮಾಡ್ಕತ್ತಿದ್ರೆ ಕರೆಕ್ಟಾಗಿ ನೀವು ಗ್ರೂಪ್ನ ನೀವೇ ಕಟ್ಕೊಂಡು ಹೋಗಿ. ಇಲ್ಲ ಅಂದರೆ ಅವರು ರ್ಯಾಂಡಮ್ ಆಗಿ 10 ಜನದ ಅಪ್ಲಿಕೇಶನ್ನ ಹಾಕ್ಬಿಟ್ಟು ಅಪ್ಲಿಕೇಶನಲ್ಲಿ 10 ಜನದ್ದು ಒಂದು ಗ್ರೂಪ್ನ ಮಾಡುವಂಥ ಚಾನ್ಸಸ್ ಇರುತ್ತೆ. ಇಫ್ ಇನ್ ಕೇಸ್ ಅಲ್ಲಿ ಒಬ್ರು ಯಾರಾದರೂ ಕಟ್ಟಿಲ್ಲ, ಕೈ ಕೊಟ್ಬಿಟ್ರು ಅಂತಂದರೆ ನಿಮ್ಗಳಿಗೆ ಹೊಡೆತ ಬೀಳುತ್ತೆ. ನೋಡಿಕೊಂಡು ಡಿಸೈಡ್ ಮಾಡಿ ನಂತರ ನೀವು ಒಂದು ಗ್ರೂಪ್ನ ಮಾಡಿಕೊಂಡು ಈ ಒಂದು ಅರ್ಜಿನ ಸಲ್ಲಿಸ್ಬೋದು. ದಯವಿಟ್ಟು ನೀವು ಅಂಗನವಾಡಿಗೆ ಹೋಗಬೇಕು. ಅಂಗನವಾಡಿಗೆ ಹೋಗ್ಬಿಟ್ಟು ಅವ್ರಿಗೆ ಹೇಳಿ, ಈ ಥರ ನಾವು ಸಂಘಕ್ಕೆ ಮೆಂಬರ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಡಾಕ್ಯುಮೆಂಟೇಶನ್ಸ್ ಇರುತ್ತೆ, ಫಾರಮ್ಗಳಿರುತ್ತೆ, ಅವ್ರು ಇದಕ್ಕೆ ಅಂತಲೇ ಇಟ್ಟಿರ್ತಾರೆ. ಇದನ್ನು ನೀವು ಫಿಲ್ ಮಾಡಿ, ಒಂದು ಅಪ್ಲಿಕೇಶನ್ನ ಫಿಲ್ ಮಾಡಿ ನೀವು ಬರಬೇಕು. 1000 ರೂಪಾಯಿ ಕಟ್ಟಬೇಕಾಗತ್ತೆ. ಮೊದಲೇ ಹಂತದಲ್ಲಿ 1000 ರೂಪಾಯಿ ಡೆಪಾಸಿಟ್ ಇರುತ್ತೆ. ಆಮೇಲೆ 200 ರೂಪೀಸ್ ಡೆಪಾಸಿಟ್. 30,000 ರೂಪಾಯಿ ನಿಮ್ಮ ಗ್ರೂಪಿಂದ ಫಸ್ಟ್ ಕಲೆಕ್ಷನ್ ಆಗಬೇಕು. ಅದಾದ್ಮೇಲೆ ಸಾಲ ಕೊಡೋದು. ಇದಕ್ಕೆ ನಿಮಗೆ 6 ತಿಂಗಳು ಕಾಲಾವಕಾಶ ಕೊಟ್ಟಿರೋದು. ಹಾಕಿದ ತಕ್ಷಣ ಸಾಲ ಕೊಡೋಲ್ಲ, 6 ಮಂತ್ಸ್ ವೆಯ್ಟ್ ಮಾಡಬೇಕಾಗುತ್ತೆ, ಆಮೇಲೆ ಸಾಲನ ಕೊಡ್ತಾರೆ. ಇವಾಗ 6 ಲಕ್ಷದವರೆಗೂ ಸಾಲನ ಕೊಡ್ತಾ ಇದ್ದಾರೆ ಸರ್ಕಾರದವರು. ತುಂಬಾನೇ ಬೆನಿಫಿಟ್ಸ್ ಇರುತ್ತೆ. ಆ್ಯಂಡ್ 6 lakhs ಇಟ್ ಇಸ್ ನಾಟ್ ಅ ಜೋಕ್. ನಿಮಗೆ ತುಂಬಾನೇ ಕೈ ಕಾಪಾಡುತ್ತೆ. ನೋಡ್ಕೊಳ್ಳಿ, ನೀವೇ ಒಂದು ಗ್ರೂಪ್ ಕಟ್ಕೊಂಡು ಏನು ಮಾಡ್ತಿರೋ ಮಾಡಿ. ಟೈಮ್ ಲಿಮಿಟ್ ಕೂಡ ತುಂಬ ಕಮ್ಮಿ ಇದೆ. ನೀವು ಅಪ್ಲಿಕೇಶನ್ಸ್ನ ಇಮಿಡಿಯೇಟ್ ಆಗಿ ಹೋಗಿ ಹಾಕೋಬಹುದು. ಬಿಕಾಸ್ ಅಪ್ಲಿಕೇಶನ್ಸ್ ಆಲ್ರೆಡಿ ಓಪನ್ ಆಗಿದೆ, ನೀವು ಹೋಗಿ ಮಾಡ್ಬೋದು. ಯಾಕಂದರೆ ಇನಿಷಿಯಲ್ ಸ್ಟೇಜಲ್ಲಿ 2000 ಮಹಿಳೆಯರು ಇದಕ್ಕೆ ಅಪ್ಲಿಕೇಶನ್ ಹಾಕಿದ್ರು, ಅದ್ರ ಬಗ್ಗೆನೂ ಹೇಳಿದ್ದೆ ನಾನು. ಈಗಲೂ ಅಪ್ಲಿಕೇಶನ್ಸ್ ಓಪನ್ ಇದೆ, ನೀವು ಬೇಗ ಹೋಗಿ ಹಾಕೊಂಡು ಬರ್ಬೋದು. ಓಕೆನಾ? ಗೃಹಲಕ್ಷ್ಮಿಯ ಹೊಸ ಸಂಘದ ಬಗ್ಗೆ ಇದೇನೇ ಅಪ್ಡೇಟು. ನೆಕ್ಸ್ಟ್ ಏನೇ ಅಪ್ಡೇಟ್ಸ್ ಬಂದರೂ ನಾನು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದಷ್ಟು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಒಂದಿಗೆ. ನಮಸ್ಕಾರ.